ವಯಸ್ಸು 40ರ ಗಡಿ ದಾಟಿದ ಬಳಿಕ ನೀವು ಕಣ್ಸೆಳೆಯುವಂತಹ ಸೌಂದರ್ಯವನ್ನು ಹೊಂದುವುದು ಕಷ್ಟವೇ ಆದರೂ ನಿಮ್ಮ ಉತ್ತಮ ವ್ಯಕ್ತಿತ್ವ ಮತ್ತು ಸೌಂದರ್ಯ ಪೋಷಣೆಯಿಂದ ನಿಮ್ಮಲ್ಲಿರುವ ಆತ್ಮವಿಶ್ವಾಸದಿಂದ ಖಂಡಿತವಾಗಿಯೂ ಮನಸೆಳೆಯುತ್ತೀರಿ. ಮೊದಲನೆಯದಾಗಿ ಸುಂದರವಾದ ಮೈಕಟ್ಟು ಅಥವಾ ನಿಮ್ಮ BMIಗೆ ಅನುಗುಣವಾದ ತೂಕ ನಿಮ್ಮ ವ್ಯಕ್ತಿತ್ವಕ್ಕೊಂದು ಮೆರುಗು ನೀಡುತ್ತದೆ. ಇದರಿಂದ ನಿಮ್ಮ ವಯಸ್ಸು ಮುಚ್ಚಬಹುದು. ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ನಿಮ್ಮ ಆಹಾರದ ಅಭ್ಯಾಸವಿರಲಿ. ಉಪ್ಪು, ಹುಳಿ, ಖಾರ ನಿಮ್ಮ ಆಹಾರದಲ್ಲಿ ಕಡಿಮೆ ಇದ್ದರೆ ಒಳ್ಳೆಯದು. ನಮಗೆ ವಯಸ್ಸು ಹೆಚ್ಚಾದಷ್ಟು ನಾವು ನಮ್ಮ ಮಸಲ್ಸ್ ಕಳೆದುಕೊಳ್ಳುತ್ತಾ ಇರುತ್ತೇವೆ. ಹೀಗಾಗಿ ಈ ವಯಸ್ಸಿನಲ್ಲಿ ಮೂಳೆಗಳು ಗಟ್ಟಿಯಾಗಲು ಮತ್ತು ಮಸಲ್ಸ್ ಲಾಸ್ ಅನ್ನು ತಪ್ಪಿಸಲು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿ ಪ್ರೋಟೀನನ್ನು ಹೆಚ್ಚಾಗಿ ಸೇವಿಸಿ. ಪ್ರೋಟೀನ್ ಯುಕ್ತ ಆಹಾರವೆಂದರೆ ಹಾಲು, ಮೊಸರು, ಬೇಳೆ, ಕಾಳುಗಳು, ಪನ್ನೀರ್ ಮತ್ತು ಸೋಯಾ ಸೇವಿಸಬಹುದು. ನೀವು ನಾನ್ ವೆಜ್ ತಿನ್ನುವುದಾದರೆ ಪ್ರತಿನಿತ್ಯ ಒಂದೊಂದು ಮೊಟ್ಟೆಯನ್ನು ಸೇವಿಸಬಹುದು. ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಪ್ರತಿದಿನವೂ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ. ಆಲೂಗಡ್ಡೆ, ಬಟಾಣಿ, ಕುಂಬಳಕಾಯಿಯಂತಹ ತರಕಾರಿಗಳ ಸೇವನೆಯನ್ನು ತ್ಯಜಿಸಿಬಿಡಿ. 40 ದಾಟುತ್ತಿದ್ದಂತೆ ತಲೆ ಕೂದಲು ನೆರೆಯಲು ಪ್ರಾರಂಭವಾಗುತ್ತೆ. ಇದು ಕೆಲವರಿಗೆ ಮುಜುಗರಕ್ಕೆ ಒಳಗಾಗುವಂಥ ವಿಷಯವೇ. ಇದಕ್ಕಾಗಿ ನೀವು ಮಾರುಕಟ್ಟೆಯಲ್ಲಿ ದೊರೆಯುವಂತಹ ಏರ್ ಡೈ ಉಪಯೋಗಿಸಬಹುದು. ಕೆಲವರಿಗೆ ಇದರಲ್ಲಿ ಉಪಯೋಗಿಸುವಂತಹ ರಾಸಾಯನಿಕಗಳಿಂದ ಅಲರ್ಜಿ ಉಂಟಾಗುವ ಸಂಭವವಿದ್ದರೆ ಅವರು ಮನೆಯಲ್ಲೇ ಹೇರ್ ಡೈ ತಯಾರಿಸಿಕೊಳ್ಳಬಹುದು. ಇದಕ್ಕಾಗಿ ಗೋರಂಟಿ, ನೆಲ್ಲಿಕಾಯಿ ಪುಡಿ, ಒಂದು ಹಸಿ ಮೊಟ್ಟೆಯ ಬಿಳಿಯ ಭಾಗ, ಟೀ ಸೊಪ್ಪಿನ ಡಿಕಾಕ್ಷನ್ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಕಲಸಿಕೊಳ್ಳಿ. ಇದನ್ನು ಹಿಂದಿನ ರಾತ್ರಿಯೇ ಕಬ್ಬಿಣದ ಪಾತ್ರೆಯಲ್ಲಿ ಕಲಸಿಟ್ಟು ಮರುದಿನ ಕೂದಲಿಗೆ ಹಚ್ಚಿದರೆ ಕೂದಲಿಗೆ ಚೆನ್ನಾಗಿ ಬಣ್ಣ ಬರುತ್ತದೆ. ಬ್ರಷ್ನ ಸಹಾಯದಿಂದ ಇಡೀ ಕೂದಲಿಗೆ ಈ ಮಿಶ್ರಣವನ್ನು ಹಚ್ಚಿ 2-3 ಗಂಟೆಗಳ ಕಾಲ ನೆನೆಯಲು ಬಿಡಿ. ಕೆಲವರಿಗೆ ಗೋರಂಟಿ ಉಪಯೋಗಿಸುವುದರಿಂದ ಶೀತವಾಗುವ ಸಾಧ್ಯತೆ ಇರುತ್ತದೆ. ಅಂಥವರು ಗೋರಂಟಿಗೆ 4 ತೊಟ್ಟು ನೀಲಗಿರಿ ಎಣ್ಣೆಯನ್ನು ಬೆರೆಸಿದರೆ ಶೀತವಾಗುವುದಿಲ್ಲ. ಮೇಲಿನ ವಿಧಾನ ಪಾಲಿಸುವುದರಿಂದ ಮುಂದೆ ಹುಟ್ಟುವ ನೆರೆಕೂದಲು ಕಂದು ಬಣ್ಣಕ್ಕೆ ತಿರುಗುತ್ತದೆ. ನಿಮ್ಮ ಮುಖಕ್ಕೂ ಒಳ್ಳೆಯ ಮೆರಗನ್ನು ನೀಡುತ್ತದೆ. ಆದರೆ ನಮಗೆ ವಯಸ್ಸಾಗಿದೆ ಎನ್ನುವ ವಿಷಯವನ್ನು ನಗುಮುಖದಿಂದಲೇ ಸ್ವೀಕರಿಸುವುದನ್ನು ಕಲಿಯಬೇಕು. ವಯೋಸಹಜವಾಗಿ ದೇಹ ಬದಲಾಗುತ್ತಾ ಇರುತ್ತದೆ. ಅದಕ್ಕೆ ಹೊಂದಿಕೊಳ್ಳುವ ಪ್ರಯತ್ನ ನಮ್ಮಿಂದಲೇ ಆಗಬೇಕು. ದೇಹ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ವ್ಯಾಯಾಮ ಅಥವಾ ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು. ಪ್ರತಿನಿತ್ಯ ಊಟ ತಿಂಡಿಯ ಬಳಿಕ ಕನಿಷ್ಠ 1000 ಹೆಜ್ಜೆಗಳು ನಡೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. 10 ನಿಮಿಷಗಳಷ್ಟು ಕಾಲ ಧ್ಯಾನ ಮಾಡಿದರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಸುಮಾರು 40ರ ವಯಸ್ಸಿನಿಂದಲೇ ಕೆಲವು ಮಹಿಳೆಯರಿಗೆ ಮುಟ್ಟು ನಿಲ್ಲುತ್ತದೆ. ಆಗ ಚರ್ಮ ಒಣಗಿದಂತಾಗಿ ಮುಖ ಸೊರಗಿದ ಹಾಗೆ ಕಾಣುತ್ತದೆ. ಇದನ್ನು ತಪ್ಪಿಸಲು ಖಂಡಿತವಾಗಿಯೂ ದಿನವೂ ಮಾಯಿಶ್ಚರೈಸರನ್ನು ಹಚ್ಚಿಕೊಳ್ಳಿ. ಉತ್ತಮವಾದ ಆಹಾರದ ಜೊತೆಗೆ ದೇಹಕ್ಕೆ ಅಗತ್ಯವಿರುವಷ್ಟು ನೀರನ್ನು ಕುಡಿಯುವುದು ಬಹಳ ಮುಖ್ಯ. ಸಿಡುಕು ಮುಖ, ಅತಿ ಬೇಗನೆ ಕೋಪ ಮಾಡಿಕೊಳ್ಳುವುದು ನಿಮ್ಮ ವಯಸ್ಸನ್ನು ಹೆಚ್ಚು ಮಾಡುತ್ತದೆ. ಹಾಗಾಗಿ ಎಲ್ಲರೊಂದಿಗೂ ನಗುಮುಖದೊಂದಿಗೆ ಮಾತನಾಡಿ ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಡಲು ಪ್ರಯತ್ನಿಸಿ. ಯಾವುದಾದರೂ ಒಂದು ಹವ್ಯಾಸದಲ್ಲಿ ನಿಮ್ಮನ್ನು ನೀವು ಸದಾ ತೊಡಗಿಸಿಕೊಂಡಿರಿ. ಇದರಿಂದ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಸಿಟ್ಟು, ಕೋಪಗಳು ದೂರವಾಗಿ ಮನಸ್ಸು ಉಲ್ಲಾಸದಿಂದ ಶಾಂತ ರೀತಿಯಲ್ಲಿ ಇರುತ್ತದೆ. ತಾಳ್ಮೆಯ ಗುಣವು ಹೆಚ್ಚುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋವನ್ನು